ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೊಲವಿನ ಆಸರೆಯಲ್ಲಿ ಭಾಗ 145. ವೇದಾಂತ್ ಧಾವಿಸಿ ಬಂದಿದ್ದ. ಮಾತ್ರವಲ್ಲ, ಮಕ್ಕಳ ಬಳಿ ಕ್ಷಮೆ ಯಾಚಿಸಿದ್ದ. ಸಾರಿ ಕಂದ, ಇವತ್ತು ಡ್ಯಾಡಿಗೆ ತುಂಬ ಕೆಲಸ ಇತ್ತು, ಬರೋದು ಲೇಟ್ ಆಯಿತು. ನನಗೋಸ್ಕರ ಕಾಯ್ತಾ ಇದ್ರಾ ಹೇಗೆ? ಅತ್ಯಂತ ಮೃದುವಾಗಿ ಅವಳ ಒಡಲನ್ನು ಸವರುತ್ತಿತ್ತು ಅವನ ಕೈಗಳು. ಆಗಿಂದ ಇಬ್ರು ನನ್ನ ಪಪ್ಪ ಎಲ್ಲಿ ಅಂತ ನನಗೆ ಒಲಿತಾನೇ ಇದ್ದಾರೆ. ನನಗೆ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ. ವೇದಾಂತ್ ಆಗಿಂದ ನಿನ್ನ ಇಬ್ರು ಮಕ್ಕಳು ನಿಂಗೋಸ್ಕರ ಕಾಯ್ತಾ ಇದ್ದಾರೆ ಎಂದು ಅವನ ಬಳಿ ಹೇಳಿದ್ದಳು ಸನ್ನಿಧಿ. ಹಾಗಾದರೆ ಬೇಡ ಬಿಡು, ನಾನೇನು ಕೇಳೋದೇ ಇಲ್ಲ. ನಸು ಮುನಿಸಿನಿಂದ ಮುಖ ತಿರುಗಿಸಿಕೊಂಡು ಮಲಗಿದ್ದಳು ಸನ್ನಿಧಿ. ವೇದಾಂತ್ ನಿಧಾನವಾಗಿ ಬಾಗಿ ಅವಳ ಮುಖವನ್ನು ತನ್ನತ್ತ ಸರಿಸಿಕೊಂಡು ತನ್ನ ತುಟಿಗಳಿಂದಲೇ ಅವಳ ಕೆನ್ನೆ ಕೆಂಪಾಗಿಸಿದ್ದ. ಆಯಿತು, ಪ್ರಶ್ನೆ ಕೇಳು. ಇಲ್ಲ ಅಂದರೆ ಬೆಳಗಿನ ತನಕ ಹೀಗೆ ಮಲ್ಕೊಂಡಿರ್ತೀಯಾ? ನೀನು ನಿದ್ದೆ ಮಾಡಿಲ್ಲ ಅಂದರೆ ಅದರ ಪರಿಣಾಮ ನನ್ನ ಮಕ್ಕಳು ಅನುಭವಿಸಬೇಕು. ವೇದಾಂತ್ ಅವಳ ಬಳಿ ಹೇಳಿದಾಗ ವೇದಾಂತ್ ಅದು ಅವನ ನೇರ ದೃಷ್ಟಿ, ನಿಷ್ಕಲ್ಮಶ ಪ್ರೀತಿ ತುಂಬಿದ ಕಣ್ಣುಗಳು ತನ್ನನ್ನೇ ಒಲವಿನಿಂದ ನೋಡುತ್ತಿರಲು ಅವಳಿಗೆ ಮುಂದುವರಿಸಲಾಗಲಿಲ್ಲ. ನನ್ನ ಹೊಟ್ಟೆಯಲ್ಲಿರುವ ಮಕ್ಕಳು ನಿನ್ನದೇ ಅಂತ ಹೇಗೆ ಗೊತ್ತಾಯಿತು ನಿಂಗೆ ಎಂದು ಕೇಳಬೇಕೆಂದುಕೊಂಡರು. ಮುಂದೆ ಮಾತಾಡಲಾಗದೆ ತಡವರಿಸಿಬಿಟ್ಟಳು ಹುಡುಗಿ. ಅದು ಅಂದರೆ ನಂಗೆ ಹೇಗೆ ಅರ್ಥ ಆಗಬೇಕು? ಮುಂದೇನು ಅದನ್ನು ಮೊದಲು ಹೇಳು ಚಿನ್ನ. ನಿನ್ನ ಮನಸ್ಸನ್ನು ಓದೋಕೆ ಸಾಧ್ಯ ಆಗಿದ್ರೆ ತಾನೇ ಓದಿ ತಿಳ್ಕೊತಾ ಇದ್ದೆ. ಬಟ್ ನನ್ನಿಂದ ಅದು ಸಾಧ್ಯವಾಗ್ತಿಲ್ವೇ? ನನ್ನ ಹತ್ರ ಯಾಕೆ ಸಂಕೋಚ? ಪ್ರಶ್ನೆ ಕೇಳು. ವೇದಾಂತ್ ಅದು ನಿಂಗ್ಯಾಕೆ ಮಕ್ಕಳನ್ನು ಕಂಡ್ರೆ ಅಷ್ಟೊಂದು ಇಷ್ಟ? ಅವಳ ಮಾತು ಕೇಳಿ ಅವನಿಗೆ ನಗು ಉಕ್ಕಿ ಬಂದಿತ್ತು. ನೀನು ಪೀಟಿಗೆ ಹಾಕಿದ್ದು ನೋಡಿದರೆ ಇನ್ನೇನು ಕೇಳ್ತೀಯಾ ಅಂದ್ಕೊಂಡೆ. ಇದು ಒಳ್ಳೆ ಪ್ರಶ್ನೆ ಆಯ್ತಲ್ಲ ಸಾನು. ಆನ್ಸರ್ ಈಸ್ ವೆರಿ ಸಿಂಪಲ್. ಯಾರಿಗೆ ತಾನೇ ತಮ್ಮದೇ ರಕ್ತ ಮಾಂಸ ಹಂಚಿಕೊಂಡು ಪುಟ್ಟ ಕಂದ ಬರುತ್ತೆ ಅಂದರೆ, ಅಪ್ಪ ಆಗ್ತೀನಿ ಅಂದರೆ ಖುಷಿಯಾಗಲ್ಲ ಹೇಳು? ನನ್ನ ಮಕ್ಕಳನ್ನು ಕಂಡ್ರೆ ನನಗೆ ಇಷ್ಟ ಇಲ್ಲದೆ ಇರೋಕ್ಕೆ ಸಾಧ್ಯನಾ? ನಿಜ ಹೇಳ್ತೀನಿ ಸಾನು, ನಾನು ಈಗಾಗಲೇ ನಮ್ಮ ಮಕ್ಕಳ ಬಗ್ಗೆ ತುಂಬ ಕನಸು ಕಂಡಿದ್ದೀನಿ. ನಮ್ಮಿಬ್ಬರ ಪ್ರೀತಿ ಒಲವನ್ನು ಹಂಚಿಕೊಂಡು ಹುಟ್ಟುತ್ತಿರುವ ಈ ಮಕ್ಕಳು ಎಷ್ಟು ಮುದ್ದಾಗಿರಬಹುದು? ನನ್ನ ಮಕ್ಕಳು ಹೇಗಿರಬಹುದು? ನನ್ನ ಹಾಗ, ನಿನ್ನ ಹಾಗ, ಅಥವಾ ನಮ್ಮಿಬ್ಬರ ಒಲವಿನ ಸಂಗಮವಾದ ಹಾಗ? ಅದಕ್ಕಾಗಿ ನಾವು ಇನ್ನೂ 5 ತಿಂಗಳು ವೆಯ್ಟ್ ಮಾಡಬೇಕು. ಆ ದಿನಕ್ಕೋಸ್ಕರ ಕಾಯೋದ್ರಲ್ಲೂ ತುಂಬ ಮಜಾ ಇದೆ ಸಾನು. ಸುಮ್ಮನೆ ಏನೇನೋ ಯೋಚನೆ ಮಾಡಿಕೊಂಡು ತಲೆ ಕೆಡಿಸ್ಕೋಬೇಡ. ಹಾಯಾಗಿ ಮಲಗಿ ನಿದ್ದೆ ಮಾಡು ಎನ್ನುತ್ತಾ ಅವಳನ್ನು ತನ್ನ ತೋಳುಗಳಲ್ಲಿ ಬಳಸಿ ಹಿಡಿದುಕೊಂಡು ಎದೆಗೊರಗಿಸಿಕೊಂಡು ಮೃದುವಾಗಿ ತಟ್ಟತೊಡಗಿದಾಗ ಸನ್ನಿಧಿ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ದಳು. ಬೆಳಗಿನ ಜಾವ 4 ಗಂಟೆ ಆಗುತ್ತಿದ್ದಂತೆಯೇ ಸನ್ನಿಧಿಗೆ ಒಮ್ಮೆಲೆ ಎಚ್ಚರವಾಗಿತ್ತು. ಹಸಿವು ತಾಳಲಾಗುತ್ತಿಲ್ಲ. ತನ್ನ ಪಕ್ಕದಲ್ಲಿ ನೋಡಿದರೆ ಮಗುವಿನಂತೆ ಮಲಗಿ ನಿದ್ರಿಸುತ್ತಿದ್ದ ವೇದಾಂತ್ನ ಮುಖದಲ್ಲೂ ಕಂಡು ಕಾಣದಂತಹ ಹೂನಗು ಅರಳಿತ್ತು. ಪಾಪ, ಒಳ್ಳೆಯ ನಿದ್ದೆಯಲ್ಲಿದ್ದಾನೆ. ರಾತ್ರಿ ಹೊತ್ತು ನಿಂಗೆ ಏನು ಬೇಕಾದರೂ ನನ್ನ ಕರಿ, ಒಬ್ಬಳೇ ಎದ್ದು ಹೋಗಬೇಡ. ನನಗೆ ನಿದ್ದೆ ಬಂದಿದ್ದರೂ ಪರವಾಗಿಲ್ಲ, ನನ್ನ ಕರಿ. ನೀನು ಒಂದ್ಸಲ ಕರೆದಾಗ ನನಗೆ ಎಚ್ಚರ ಆಗಿಲ್ಲ ಅಂದರೆ ನನ್ನ ಮೈ ಮುಟ್ಟು. ಆಗ ನಿನ್ನ ಸ್ಪರ್ಶ ಆದ ತಕ್ಷಣವೇ ಖಂಡಿತ ಎಚ್ಚರ ಆಗುತ್ತೆ. ನನ್ನ ನಿದ್ದೆ ಹಾಳಾಗುತ್ತೆ ಅಂತ ಸಂಕೋಚ ಪಡುವ ಅವಶ್ಯಕತೆಯೇ ಇಲ್ಲ. ಹೇಳಿದ್ದು ಗೊತ್ತಾಯ್ತಾ ಎಂದು 2 ಬಾರಿ ಹೇಳಿದ್ದ. ರಾತ್ರಿ ಮಲಗುವ ಮೊದಲು ಅವನು ಸಾರಿ ಹೇಳಿದರೂ ಅವನನ್ನು ಎಬ್ಬಿಸುವ ಮನಸ್ಸಾಗಲಿಲ್ಲ ಹುಡುಗಿಗೆ. ತಾನೇ ನಿಧಾನವಾಗಿ ಎದ್ದು ಹೋಗಿ ಅಡಿಗೆ ಮನೆಯಲ್ಲಿ ಹಣ್ಣುಗಳೇನಾದರೂ ಇದ್ದಲ್ಲಿ ತಿನ್ನಬೇಕೆಂದುಕೊಂಡು ಏಳಲು ಪ್ರಯತ್ನಪಟ್ಟಳು. ನಿಧಾನವಾಗಿ ಏಳ ಹೊರಟವಳಿಗೆ ಒಮ್ಮೆಲೆ ಸೊಂಟ ಚಳಕ್ಕೆಂದಿತು. ಇಲ್ಲ, ಸೊಂಟ ಅಲ್ಲಾಡಿಸಲೇ ಸಾಧ್ಯವಾಗುತ್ತಿಲ್ಲ. ಕಾಲು ಕೂಡ ಅತ್ತಿತ್ತ ಚಲಿಸಲಾಗುತ್ತಿಲ್ಲ. ಅರ್ಧದಲ್ಲೇ ಹಾಗೆ ಆ ಕಡೆ ಕೂರಲು ಆಗುತ್ತಿಲ್ಲ, ಈ ಕಡೆ ಮಲಗಲು ಆಗುತ್ತಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಹಿಂದಿನ ದಿನದ ಪ್ರಯಾಣದ ಆಯಾಸದಿಂದಿರಬೇಕು. ಅವಳಿಂದ ಏನು ಮಾಡಲು ಸಾಧ್ಯವಾಗುತ್ತಿಲ್ಲ. ಅಷ್ಟು ನೋವಾಗುತ್ತಿತ್ತು. ನೋವಿನಿಂದ ಅವಳ ಕಣ್ಣುಗಳು ತುಂಬಿ ಬಂದಿದ್ದವು. ಅರ್ಧ ಕೂತಂತೆ ಎಷ್ಟು ಹೊತ್ತು ಇರಲು ಸಾಧ್ಯ? ಅವಳ ಒಡಲ ಭಾರ ಅದಕ್ಕೆ ಪರ್ಮಿಟ್ ಮಾಡುತ್ತಿರಲಿಲ್ಲ. ಮೆಲ್ಲನೆ ಕರೆದಳು. ವೇದಾಂತ್. ಅವನಿಗೆ ಎಚ್ಚರವೇ ಆಗಲಿಲ್ಲ. ಅವಳು ಅವನ ವಿರುದ್ಧ ದಿಕ್ಕಿಗೆ ತಿರುಗಿದ್ದಳಲ್ಲ. ತಿರುಗಿದ್ದರಿಂದ ಅವನ ಮೈಮುಟ್ಟಲು ಎಬ್ಬಿಸಲು ಸಾಧ್ಯವಾಗುತ್ತಿಲ್ಲ ಹುಡುಗಿಗೆ. ಒಂದೊಂದು ಕ್ಷಣ ಕಳೆಯುವುದು ದುಸ್ತರ ಎನಿಸಿದಾಗ ದನಿಯೇರಿಸಿ ವೇದಾಂತ್ ಎಂದು ಕೂಗಿದಾಗ ನೋವಿನಿಂದಾಗಿ ಅವಳ ಮುಖದಲ್ಲಿ ಬೆವರ ಹನಿಗಳು ಶೇಖರಿಸಲ್ಪಟ್ಟಿದ್ದವು. ವೇದಾಂತ್. ಬೆಳಗಿನ ಸಕ್ಕರೆ ನಿದ್ದೆಯಲ್ಲಿ ಒಳ್ಳೆಯ ಸುಂದರವಾದ ಕನಸು ಕಾಣುತ್ತಾ ವಿಹರಿಸುತ್ತಿದ್ದವನಿಗೆ ಪತ್ನಿಯ ಕೂಗು ಕೇಳಿ ಒಮ್ಮೆಗೆ ಕಣ್ಣು ಬಿಟ್ಟವನು. ತಿರುಗಿ ನೋಡಲು ಅವಳ ಪರಿಸ್ಥಿತಿ ಅರ್ಥ ಮಾಡಿಕೊಂಡವನು ಗಡಬಡಿಸಿ ಎದ್ದು ಕೂತನು. ಸಾನು, ಏನಾಯಿತು? ಯಾಕೆ ಹೀಗಿದ್ದೀಯಾ ಎಂದು ವಿಚಾರಿಸುತ್ತಾ ಅವಳಿಗೆ ಆಸರೆ ನೀಡಿ ಮೃದುವಾಗಿ ಹೂವನ್ನು ಹಿಡಿಯುವಂತೆ ಅವಳನ್ನು ಬಳಸಿ ಹಿಡಿದುಕೊಂಡು ಮತ್ತೆ ಮಲಗಲು ಸಹಾಯ ಮಾಡಿದ. ಯಾಕ್ಚಿನ್ನ, ವಾಶ್ರೂಮ್ಗೆ ಏನಾದರೂ ಹೋಗಬೇಕಾ? ಅದಕ್ಕಾಗಿ ಹೇಳೋಕೆ ಟ್ರೈ ಮಾಡ್ತಾ ಇದ್ದೀಯಾ? ನನ್ನ ಕರೆಯೋದಲ್ವಾ? ನಿನ್ನೆ ರಾತ್ರಿ ಮಲಗಬೇಕಾದ್ರೆ ಗಿಣಿಗೆ ಹೇಳೋ ಹಾಗೆ ನಿಂಗೆ ಹೇಳಿದ್ದೀನಿ.
ಆದರೂ ನನ್ನ ಹತ್ರ ಹೇಳದೆ ನನ್ನ ಎಬ್ಬಿಸದೆ ಎಲ್ಲಿಗೆ ಹೊರಟಿರೋದು? ತುಸು ಅಸಮಾಧಾನದಿಂದಲೇ ನಿದ್ದೆಗಣ್ಣಲ್ಲಿ ಅವಳ ಮೇಲೆ ರೇಗಿದಾಗ ನೋವಿನಿಂದ ಮುಲುಗುಡುತ್ತಲೇ ಅವನನ್ನು ನೋಡಿದಳು ಸನ್ನಿಧಿ. ಅವಳ ಕಣ್ಣಿಂದ ಕಂಬನಿ ಜಿನುಗಿತ್ತು. ಅವಳು ಮಾತಾಡದಿರಲು ವಾಶ್ರೂಮ್ಗೆ ಕರೆದೊಯ್ಯಬೇಕೇನೋ ಎಂದು ಅವಳನ್ನು ನಿಧಾನವಾಗಿ ತನ್ನ ತೋಳುಗಳಲ್ಲಿ ಎತ್ತಿಕೊಳ್ಳಲು ಹೊರಟಿದ್ದ ವೇದಾಂತ್. ಪಾಪ ಹುಡುಗಿಗೆ ತುಂಬ ಹಸಿವಾಗುತ್ತಿತ್ತು. ಹಸಿವಿನಿಂದಾಗಿ ಅವಳ ಕೈಕಾಲುಗಳು ನಡುಗುತ್ತಿದ್ದವು. ತುಂಬ ವೀಕ್ ಆಗಿಬಿಟ್ಟಿದ್ದಳು. ನನಗೆ ತುಂಬ ಹಸಿವಾಗ್ತಾ ಇದೆ, ತಡೆಯೋಕ್ಕಾಗ್ತಾ ಇಲ್ಲ, ಮೆಲ್ಲನೆ ಅವನ ಬಳಿ ಹೇಳಿದಳು. ಅಷ್ಟೇನಾ? ಮಲ್ಕೋ, ಕೆಳಗಿಂದ ಏನಾದರೂ ತಗೊಂಡು ಬರ್ತೀನಿ ಎಂದವನು ದಡದಡನೆ ಕೆಳಗಿಳಿದು ಹೋಗಿದ್ದ. ಬರುವಾಗ ಅವನ ಕೈಯಲ್ಲಿ ಬಾಳೆಹಣ್ಣು ಮತ್ತು ಆ್ಯಪಲ್, ಒಂದು ತಟ್ಟೆ ಮತ್ತು ಚಾಕು ಎಲ್ಲವೂ ಇತ್ತು. ಮೊದಲು ಬಾಳೆಹಣ್ಣು ತಿನ್ನು, ನಿನ್ನ ಹಸಿವು ಇಂಗುತ್ತೆ ಎಂದವನು ಹಣ್ಣಿನ ಸಿಪ್ಪೆ ತೆಗೆದು ಅವಳಿಗೆ ತಿನ್ನಲು ಕೊಟ್ಟಿದ್ದ. ಬಳಿಕ ಆ್ಯಪಲ್ ಹೆಚ್ಚತೊಡಗಿದ. ನಾಳೆಯಿಂದ ನಿಂಗೆ ಪ್ರಾಬ್ಲಮ್ ಆಗೋದೇ ಬೇಡ. ರಾತ್ರಿ ಮಲಗಬೇಕಾದ್ರೆ ಬೆಡ್ರೂಮಲ್ಲಿ ಹಣ್ಣುಗಳನ್ನು ತಂದಿಟ್ಕೋತೀನಿ. ಹಣ್ಣು ಹೊಟ್ಟೆಯೊಳಗೆ ಹೋಗುತ್ತಿದ್ದಂತೆಯೇ ಅವಳ ಸುಸ್ತು ಕಡಿಮೆಯಾಗಿತ್ತು. ತಾನು ಆ ಮಕ್ಕಳ ತಂದೆ, ತನ್ನ ಬಳಿಯೇ ಹಸಿವಾಗುತ್ತಿದೆ ಎಂದು ಹೇಳಲು ಸಂಕೋಚ ಪಡುತ್ತಿರುವ ಈ ಹುಡುಗಿ ತನ್ನದಲ್ಲದ ಆ ಮನೆಯಲ್ಲಿ ತನ್ನವರಾರೂ ಜೊತೆಗಿಲ್ಲದ ಸಂದರ್ಭದಲ್ಲಿ ಅದೆಷ್ಟು ಕಷ್ಟ ಅನುಭವಿಸಿರಬಹುದು. ರಾತ್ರಿ ಏನು ಮಾಡುತ್ತಿದ್ದಳೋ? ವೇದಾಂತ್ನ ಮನದಲ್ಲಿದ್ದ ಪ್ರಶ್ನೆಯನ್ನು ಅವಳ ಬಳಿ ಕೇಳಿದಾಗ ತುಂಬ ಕಷ್ಟ ಆಗ್ತಾ ಇತ್ತು ವೇದಾಂತ್. ತುಂಬ ಹಸಿವಾಗ್ತಾ ಇತ್ತು. ಕೇಳೋಕೆ ಸಂಕೋಚ ಆಗಿ ಹಾಗೆ ಮಲಗ್ತಾ ಇದ್ದೆ. ಮತ್ತೆ ನಿದ್ದೆ ಬರ್ತಾ ಇರಲಿಲ್ಲ. ಹೊಟ್ಟೆ ತುಂಬುವಷ್ಟು ನೀರು ಕುಡಿದು ಮಲಗ್ತಾ ಇದ್ದೆ. ಯಾವಾಗ ಬೆಳಗಾಗುತ್ತೋ, ಹೊಟ್ಟೆಗೆ ಏನಾದರೂ ಸಿಗುತ್ತೋ ಅಂತ ಯೋಚನೆ ಮಾಡ್ತಾ ಇರ್ತಿದ್ದೆ. ನೀನು ಬಂದ ಮೇಲೆ ನನ್ನ ಕಷ್ಟಗಳೆಲ್ಲ ಪರಿಹಾರ ಆಯಿತು. ಅದೆಷ್ಟು ಕಾಳಜಿಯಿಂದ ನೀನು ನನ್ನ ನೋಡ್ಕೋತೀಯ. ನಿನ್ನ ಒಲವಿನ ಆಸರೆಯಲ್ಲಿ ನಾನು ತುಂಬ ಸುಖಿ ವೇದಾಂತ್. ಹಣ್ಣು ತಿಂದಾದ ಬಳಿಕ ಅವಳ ಮುಖ ಒರೆಸಿ ಕುಡಿಯಲು ನೀರು ಕೊಟ್ಟಾಗ ಅವಳ ನೋಟದಲ್ಲಿ ಕೃತಜ್ಞತೆಯಿತ್ತು. ತನ್ನ ಪಕ್ಕದಲ್ಲಿ ಬಂದು ಮಲಗಿಕೊಂಡವನನ್ನು ಅಪ್ಪಿಕೊಂಡು ಪ್ರೀತಿಯಿಂದ ಅವನ ರೋಮಭರಿತ ಎದೆಗೆ ಮುತ್ತಿಟ್ಟಳು ಸನ್ನಿಧಿ. ದಿನಗಳು ಉರುಳಿದವು. 5ನೇ ತಿಂಗಳಲ್ಲಿ ಮತ್ತೊಮ್ಮೆ ಸ್ಕ್ಯಾನಿಂಗ್ ಮಾಡಿ ಮಕ್ಕಳ ಬೆಳವಣಿಗೆಯನ್ನು ದಂಪತಿಗಳಿಗೆ ತೋರಿಸಿದ್ದರು ವೈದ್ಯರು. 5ನೇ ತಿಂಗಳಲ್ಲಿ ಮಕ್ಕಳ ಅಂಗಾಂಗಗಳು ಬೆಳವಣಿಗೆ ಆಗಿರುತ್ತೆ. ತಾಯಿ ಹೊಟ್ಟೆಯಲ್ಲಿ ಮಗುವಿನ ಚಲನೆಯ ಅನುಭವ ಆಗುತ್ತೆ. ನೀವು ಬೇಕಾದರೆ ಹೊಟ್ಟೆ ಮೇಲೆ ಕೈಯಿಟ್ಟು ಅದನ್ನು ಸ್ಪರ್ಶದ ಮೂಲಕ ತಿಳ್ಕೋಬಹುದು. ಹೊಟ್ಟೆಯಲ್ಲಿ ಚಿಟ್ಟೆ ಹರಿದಾಡಿದಂತಹ ಅನುಭವವಾಗುತ್ತಿತ್ತು ಸನ್ನಿಧಿಗೆ. ವೈದ್ಯರು ಹೇಳಿದಾಗ ವೇದಾಂತ್ಗೆ ಆ ಅನುಭವ ಪಡೆಯಲು ಉತ್ಸುಕನಾಗಿದ್ದ. ಅವನು ಪ್ರತಿದಿನವೂ ಮನೆಯಲ್ಲಿದ್ದಷ್ಟು ಸಮಯವೂ ಅವಳೊಡಲಲ್ಲಿ ಇದ್ದ ಮಕ್ಕಳೊಂದಿಗೆ ನಿಕಟ ಸಂಬಂಧವನ್ನು ಇಟ್ಟುಕೊಂಡಿದ್ದ. ದಿನ ರಾತ್ರಿ ಮಲಗುವ ಮೊದಲೇ ತನ್ನ ಒಡಲ ಕುಡಿಗಳೊಂದಿಗೆ ಮಾತಾಡುತ್ತಾ, ಅವರ ಚಲನವಲನಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾ, ತನ್ನ ತುಟಿಗಳಿಂದಲೇ ಮುದ್ದಿಸುತ್ತಾ ಮಕ್ಕಳಿಗೆ ಅತ್ಯಂತ ನಿಕಟವಾಗುತ್ತಿದ್ದ. ಅವನು ಅವರೊಂದಿಗೆ ಎಷ್ಟು ಸಮಯ ಕಳೆಯುತ್ತಿದ್ದನೆಂದರೆ, ಅದೊಂದು ದಿನ ವೇದಾಂತ್ ಮನೆಗೆ ಬರುವಾಗ ರಾತ್ರಿ ಲೇಟಾಗಿತ್ತು. ಎಲ್ಲರೂ ರಾತ್ರಿಯ ಊಟ ಮುಗಿಸಿ ಮಲಗುವ ತಯಾರಿಯಲ್ಲಿದ್ದರು. ವೇದಾಂತ್ಗೆ ಊಟ ಇನ್ನೂ ಆಗಿರಲಿಲ್ಲ. ಅವನು ಮನೆಗೆ ಬಂದ ತಕ್ಷಣವೇ ಕೈ ತೊಳೆದುಕೊಂಡು ಮೊದಲು ತನ್ನ ರೂಮ್ಗೆ ಧಾವಿಸಿ ಬಂದಿದ್ದ. ಮಾತ್ರವಲ್ಲ, ಮಕ್ಕಳ ಬಳಿ ಕ್ಷಮೆ ಯಾಚಿಸಿದ್ದ. ಸಾರಿ ಕಂದ, ಇವತ್ತು ಡ್ಯಾಡಿಗೆ ತುಂಬ ಕೆಲಸ ಇತ್ತು, ಬರುವುದು ಲೇಟಾಯಿತು, ನಂಗೋಸ್ಕರ ಕಾಯ್ತಾ ಇದ್ರಾ ಹೇಗೆ? ಅತ್ಯಂತ ಮೃದುವಾಗಿ ಅವಳ ಒಡಲನ್ನು ಸವರುತ್ತಿತ್ತು ಅವನ ಕೈಗಳು. ಸನ್ನಿಧಿ ತನ್ನ ಮಕ್ಕಳ ಮೇಲೆ ಅವನ ಬಳಿ ದೂರು ಹೇಳಿದ್ದಳು. ನೋಡು, ನಿನ್ನ ಮಕ್ಕಳಿಗೆ ಈಗಿಂದಾನೇ ನಿನ್ನ ಬಿಟ್ಟಿರೋಕೆ ಸಾಧ್ಯ ಆಗ್ತಾ ಇಲ್ವಂತೆ. ಆಗಿಂದ ಇಬ್ರು ನನ್ನ ಪಪ್ಪ ಎಲ್ಲಿ ಅಂತ ನನಗೆ ಒದಿತಾನೇ ಇದ್ದಾರೆ. ನನಗೆ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ ವೇದಾಂತ್. ಆಗಿಂದ ನಿಂಗೋಸ್ಕರ ಕಾಯ್ತಾ ಇದ್ದಾರೆ. ನೀನು ಅವರಿಬ್ಬರನ್ನ ಮುದ್ದು ಮಾಡಿ ಹಾಳು ಮಾಡಿಬಿಟ್ಟಿದ್ದೀಯಾ. ಅವಳು ನಸು ಮುನಿಸಿನಿಂದಲೇ ಅವನ ಮೇಲೆ ರೇಗಿದ್ದಳು. ಆದರೆ ಅದರ ಹಿಂದೆ ಇದ್ದ ಪ್ರೀತಿಯನ್ನು ಅವನು ಅರ್ಥ ಮಾಡಿಕೊಂಡಿದ್ದ. ಮೊದಲು ಊಟ ಮುಗಿಸಿಕೊಂಡು ನಿನ್ನ ಮಕ್ಕಳನ್ನು ವಿಚಾರಿಸ್ಕೋ, ಇಲ್ಲಾಂದರೆ ನಿನ್ನ ಮಕ್ಕಳ ಒದೆ ತಿನ್ನೋದ್ರಲ್ಲಿ ನನಗೆ ಉಳಿಗಾಲನೇ ಇಲ್ಲ. ಮುಖದಲ್ಲಿ ಮುನಿಸಿದ್ದರೂ ಹೃದಯದ ಅಂತರಾಳದಲ್ಲಿ ಅವನ ಅಗಾಧವಾದ ಪ್ರೀತಿಯ ಬಗ್ಗೆ ತುಂಬ ಅಭಿಮಾನವಿತ್ತು ಸನ್ನಿಧಿಗೆ. ಬಳಿಕ ವೇದಾಂತ್ ಮಕ್ಕಳನ್ನು ಮುದ್ದಿಸಿದ್ದ. ಅವಳ ಹೊಟ್ಟೆಯಲ್ಲಿ ಅತ್ತಿತ್ತ ಓಡಾಡುತ್ತಿದ್ದ ಮಕ್ಕಳು ಅವನ ಸ್ಪರ್ಶವಾಗುತ್ತಿದ್ದಂತೆಯೇ, ಅವನ ಮಾತು ಕೇಳುತ್ತಿದ್ದಂತೆಯೇ ಸುಮ್ಮನಾಗಿದ್ದರು. ನೋಡು, ನೀನು ಹೇಳಿದ ತಕ್ಷಣ ನಿನ್ನ ಮಕ್ಕಳು ಕೇಳ್ತಾರೆ. ನಾನು ಆಗಿಂದ ಸಾರಿ ಬಡ್ಕೊಂಡೆ, ನನಗೆ ತಡ್ಕೊಳ್ಳೋಕೆ ಆಗ್ತಿಲ್ಲ, ಸುಮ್ಮನಿರಿ ಅಂತ. ಆದರೆ ನನ್ನ ಮಾತನ್ನು ಕೇಳಿದ್ರಲ್ವಾ ನಿನ್ನ ಮಕ್ಕಳು? ಇಬ್ಬರಿಗೂ ಒಳ್ಳೆಯ ಟ್ರೈನಿಂಗ್ ಕೊಟ್ಬಿಟ್ಟಿದೀಯಾ. ನನ್ನ ಮಾತನ್ನೇ ಕೇಳಬೇಕು ಅಂತ ಅಲ್ವಾ? ಅವಳ ಮುನಿಸು, ಸಿಟ್ಟು, ಬೈಗುಳ ಎಲ್ಲ ಕೇಳಿ ಅವನು ಜೋರಾಗಿ ನಕ್ಕು ಬಿಟ್ಟಿದ್ದ. ಇಡೀ ದಿನ 24x7 ನನ್ನ ಮಕ್ಕಳು ನಿನ್ನ ಜೊತೆನೇ ಇರ್ತಾರೆ. ನನಗೆ ಮಕ್ಕಳು ಸಿಗೋದು ದಿನದಲ್ಲಿ ಕೆಲವು ಗಂಟೆಗಳು ಮಾತ್ರ. ನನಗೆ ಸಿಗುವ ಸಂದರ್ಭವನ್ನು ಒಂಚೂರು ವೇಸ್ಟ್ ಮಾಡದೆ ಅವರನ್ನು ಮುದ್ದು ಮಾಡ್ತೀನಿ. ಅದು ನಾನು ನನ್ನ ಮಕ್ಕಳಿಗೆ ಕೊಡೋ ಟ್ರೈನಿಂಗ್ ಅಂತ ನಿಂಗೆ ಅನಿಸಿದರೆ ನಾನೇನು ಮಾಡೋಕ್ಕಾಗುತ್ತೆ? ನೀನು ಒಂದು ಕೆಲಸ ಮಾಡು ಚಿನ್ನ, ಇಡೀ ದಿನ ನೀನು ಟ್ರೈನಿಂಗ್ ಕೊಟ್ಬಿಡು. ಅವರು ಏನು ಮಾಡ್ತಾರೋ ನೋಡೋಣ. ಅವಳತ್ತ ನೋಡಿ ಹುಬ್ಬು ಕುಣಿಸಿ ನಕ್ಕಾಗ ಅವಳ ಮುಖದಲ್ಲೂ ನಗು ಪಸರಿಸಿತ್ತು. ವೇದಾಂತ್
ಎಷ್ಟು ಕೊಟ್ಟರೂ ಮುಗಿಯದೇ ಇರುವಂತಹ ಅಕ್ಷಯ ಪಾತ್ರೆ ನಿನ್ನ ಪ್ರೀತಿಯ ಬಟ್ಟಲು. ನೀನು ನಿನ್ನ ಕರ್ತವ್ಯ ಅಂತ ನಿಮ್ಮ ಅಪ್ಪ ಅಮ್ಮನನ್ನು ತುಂಬ ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೋತೀಯ. ಅತ್ತೆ ಮಾವ ಅಂತ ನಮ್ಮ ಅಪ್ಪ ಅಮ್ಮನನ್ನು ಅಷ್ಟೇ ಪ್ರೀತಿಯಿಂದ ನೋಡ್ಕೋತಿದ್ದೀಯ. ಇನ್ನು ನನ್ನನ್ನಂತೂ ಅದೆಷ್ಟು ಮುದ್ದು ಮಾಡ್ತೀಯ. ಪ್ರೀತಿ ಕಾಳಜಿ ತೋರಿಸಿ ಅಂದರೆ ನನ್ನಷ್ಟು ಅದೃಷ್ಟವಂತರು ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ ಅನಿಸುತ್ತೆ. ಅಲ್ಲಿಗೆ ನಿನ್ನ ಒಲವಿನ ಬಟ್ಟಲು ಖಾಲಿಯಾಗಿಲ್ಲ ಅನ್ನೋದಕ್ಕೆ ಈ ನಮ್ಮ ಮುದ್ದು ಮರಿಗಳೇ ಸಾಕ್ಷಿ. ಅವರಿಬ್ಬರಿಗೂ ನಿನ್ನ ಪ್ರೀತಿ ತುಂಬ ಇಷ್ಟ ಆಗುತ್ತೆ. ನಿನ್ನ ಒಲವಿನ ಅಮೃತವನ್ನು ಉಂಡವರು ನೀನು ಬರೋಕ್ಕೋಸ್ಕರ ಆಗಿಂದ ಕಾಯ್ತಾ ಇದ್ದಾರೆ. ನೀನು ಬರೋ ಟೈಮ್ ಅದೇಗೆ ಗೊತ್ತಾಗುತ್ತೋ ಗೊತ್ತಿಲ್ಲ. ಸಂತೋಷ ಮತ್ತು ಅಭಿಮಾನದಿಂದ ಅವಳ ಕಣ್ಣುಗಳು ತುಂಬಿ ಬಂದಿದ್ದವು. ಸಂತೋಷದ ಕ್ಷಣದಲ್ಲಿ ಕಣ್ಣೀರು ಹಾಕಬೇಡ ಎಂದು ಹೇಳುತ್ತಾ ಅವಳ ಕಣ್ಣೀರನ್ನು ತನ್ನ ತುಟಿಗಳಿಂದಲೇ ತೊಡೆದಿದ್ದ ವೇದಾಂತ್. ವಿಶ್ವನಾಥ್ ಅವರು ಸೊಸೆಗೆ ಏನೂ ಆಗದೆ ಮರಳಿ ಸಿಕ್ಕರೆ ತಮ್ಮ ಮನೆಯಲ್ಲಿ ಮನೆದೇವರಿಗೆ ಪೂಜೆ ಮಾಡಿಸುತ್ತೇನೆಂದು ಹರಕೆ ಹೊತ್ತಿದ್ದರಲ್ಲ, ವೇದಾಂತ್ ಬಳಿ ಹೇಳಿದಾಗ ಡ್ಯಾಡಿ ಸಾನು ಸೀಮಂತ ಮತ್ತು ಪೂಜೆ ಎಲ್ಲ ಒಂದೇ ದಿನ ಇಟ್ಕೊಳ್ಳೋಣ ಎಂದಿದ್ದರಿಂದ 7ನೇ ತಿಂಗಳಲ್ಲಿ ಅದ್ದೂರಿಯಾಗಿ ಸೀಮಂತ ಶಾಸ್ತ್ರ ಇಟ್ಟುಕೊಂಡಿದ್ದರು. ಈಗ ಸನ್ನಿಧಿ ಮೈಕೈ ತುಂಬಿಕೊಂಡು ತುಂಬ ಚೆನ್ನಾಗಿ ಆಗಿದ್ದಳು. ವೇದಾಂತ್ಗಂತೂ ಅವಳನ್ನು ಬಿಟ್ಟು ಕೆಲಸಕ್ಕೆ ಹೋಗಲೇ ಮನಸ್ಸಾಗುತ್ತಿರಲಿಲ್ಲ. ಸಂಜೆಯಾಗುತ್ತಲೇ ಬೇಗ ಓಡಿ ಬರುತ್ತಿದ್ದ. ಅಂದು ಬೆಳಗ್ಗೆ ತಿಂಡಿ ತಿನ್ನುತ್ತಿದ್ದ ಸಂದರ್ಭದಲ್ಲಿ ಕುಸುಮ ಮಗನ ಬಳಿ ಹೇಳುತ್ತಿದ್ದರು, ಮುಂದಿನ ವಾರ ಸೀಮಂತ ಶಾಸ್ತ್ರ ಇದೆಯಲ್ಲ, ನನ್ನ ಸೊಸೆಗೆ ಸೀಮಂತಕ್ಕೋಸ್ಕರ ಸೀರೆ ಒಡವೆ ಎಲ್ಲ ಖರೀದಿಸಬೇಕು. ಇವತ್ತು ಶುಕ್ರವಾರ ಅಲ್ವಾ, ಒಳ್ಳೆ ದಿನ. ಆದ್ದರಿಂದ ಇವತ್ತೇ ನಾನು ನೀನು ಹೋಗಿ ಬೇಕಾಗಿರುವ ಐಟಮ್ಸ್ ಎಲ್ಲ ಖರೀದಿಸಿಕೊಂಡು ಬರೋಣ ಮಗನ ಬಳಿ ಹೇಳಿದರು ಕುಸುಮ. ಅಮ್ಮ ಪಾಪ ಸಾನು, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದು, ವಾಕಿಂಗ್ ಹೋಗೋದು ಬಿಟ್ಟರೆ ಬೇರೆಲ್ಲೂ ಹೋಗ್ತಾ ಇಲ್ಲ. ಶಾಪಿಂಗ್ ಹೋಗೋದು ಅಂದರೆ ಮೊದಲಿನಿಂದಲೂ ಅವಳಿಗೆ ತುಂಬ ಇಷ್ಟ. ಅವಳಿಗೆ ಹೋಗೋಕ್ಕೆ ಸಂದರ್ಭಗಳು ಸಿಗೋದೇ ಕಡಿಮೆ. ಅವಳಿಗೂ ಆಸೆ ಇರುತ್ತಲ್ವಾ, ಅವಳನ್ನು ಕರ್ಕೊಂಡು ಹೋಗಿ ಅವಳು ಇಷ್ಟಪಡುವಂತಹ ಒಡವೆ ವಸ್ತ್ರ ಖರೀದಿಸಿಕೊಂಡು ಬರೋಣ. ತಾಯಿಗೆ ಸಲಹೆ ಇತ್ತಿದ್ದ ವೇದಾಂತ್. ಬೇಡ್ವೋ, ಅವಳು ಮೊದಲೇ ಚೆಲುವೆ. ಈಗ ಮೈ ಕೈ ತುಂಬಿಕೊಂಡು ನೋಡುವವರ ಕಣ್ಣು ಕುಕ್ಕೋ ಹಾಗೆ ಆಗ್ಬಿಟ್ಟಿದ್ದಾಳೆ. ಸಂಜೆ ಅವಳನ್ನು ವಾಕಿಂಗ್ ಕರ್ಕೊಂಡು ಹೋಗುವಾಗ ಎಲ್ಲರೂ ಅವಳನ್ನೇ ನೋಡ್ತಾರೆ ಅಂತ ಆದಷ್ಟು ಮುಖ ಕವರ್ ಮಾಡಿಕೊಂಡು ಕರ್ಕೊಂಡು ಹೋಗ್ತೀನಿ. ಸುಮ್ಮನೆ ಕೆಟ್ಟ ದೃಷ್ಟಿ ಅವಳ ಮೇಲೆ ಬೀಳೋದು ಬೇಡ ಅಂತ ಅವಳು ನಮ್ಮ ಜೊತೆ ಬರೋದು ಬೇಡ ಅಂತ ಹೇಳಿದ್ದು ಮಾತ್ರವಲ್ಲ, ಇಬ್ಬರು ಹೋದರೆ ಸರಿ, 3 ಜನ ಆಗಿ ಬೇಡ, ಅದು ಒಳ್ಳೆಯದಲ್ಲ. ಕುಸುಮಾಗೆ ಸೊಸೆಯ ಮೇಲೆ ಕೆಟ್ಟ ದೃಷ್ಟಿ ಬೀಳುವುದು ಬೇಕಿರಲಿಲ್ಲ. ಅವಳಿಗೂ ಅವಳ ಹೊಟ್ಟೆಯಲ್ಲಿರುವ ಮಕ್ಕಳಿಗೂ ಏನೂ ಆಗದೆ ಸುಖವಾಗಿ ಪ್ರಸವವಾದರೆ ಸಾಕಿತ್ತು ಕುಸುಮಾಗೆ. ಸನ್ನಿಧಿಗೂ ಪತಿಯೊಂದಿಗೆ ಹೊರಗೆ ಹೋಗುವ ಆಸೆ ಇತ್ತು. ಆದರೆ ಅತ್ತೆಯ ಮಾತು ಕೇಳಿದ ಬಳಿಕ ಅವಳ ಮನಸ್ಸು ನೋಯಿಸುವ ಇಚ್ಛೆ ಇಲ್ಲದೆ ನನಗೆ ನಾನು ನೋಡಿ ಒಡವೆ ವಸ್ತ್ರ ಖರೀದಿ ಮಾಡಬೇಕು ಅಂತ ಏನೂ ಇಲ್ಲಮ್ಮ, ನೀವು ಮತ್ತು ವೇದಾಂತ್ ಹೋಗಿ ಖರೀದಿಸ್ಕೊಂಡು ಬಂದರೂ ಸಾಕು. ಈಗೀಗ ಒಡಲ ಭಾರ ಜಾಸ್ತಿ ಆಗಿರೋದ್ರಿಂದ ಬೇಗ ಸುಸ್ತಾಗ್ಬಿಡ್ತೀನಿ ಹೇಳಿದಳು ಸನ್ನಿಧಿ. ನೀವಿಬ್ರು ಏನು ತಂದುಕೊಟ್ರು ಅದು ನನಗೆ ಯಾವಾಗಲೂ ಇಷ್ಟನೇ ಸನ್ನಿಧಿ ಹೇಳಿದಾಗ ಬಾಯಲ್ಲಿ ನೀವಿಬ್ರು ಅಂದರು. ಅವಳ ಮುಖ ನಿನ್ನತ್ತ ತಿರುಗಿದೆ. ಕಣ್ಣು ನೋಡ್ತಿರೋದು ನಿನ್ನನ್ನೇ. ಸೊಸೆಯನ್ನು ಛೇಡಿಸಿದ್ದರು ಕುಸುಮ. ವೀಕ್ಷಕರೇ, ನಿಮ್ಮಲ್ಲಿ ಕೆಲವು ಜನರು ನಾನು ಪ್ರತಿಲಿಪಿಯಲ್ಲಿ ಹಾಕುವ ಕಥೆಗಳನ್ನು ಹೇಗೆ ಓದೋದು ಅಂತ ಕೇಳ್ತಾ ಇದ್ದೀರಾ. ಮೊದಲು ನೀವು ಪ್ರತಿಲಿಪಿ ಆ್ಯಪನ್ನು ನಿಮ್ಮ ಸೆಲ್ಫೋನಲ್ಲಿ ಅಥವಾ ನಿಮ್ಮ ಡಿವೈಸಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು. ಬಳಿಕ ನಾನು ಕೊಡೋ ಲಿಂಕನ್ನು ಕ್ಲಿಕ್ ಮಾಡಿದರೆ ನನ್ನ ಕಥೆಗಳನ್ನು ಓದಬಹುದು. ನೀವು ನನ್ನನ್ನು ಹಿಂಬಾಲಿಸೋದ್ರಿಂದ ನಾನು ಹಾಕುವ ಹೊಸ ಹೊಸ ಕಥೆಗಳು ನಿಮಗೆ ಸುಲಭವಾಗಿ ಸಿಗುತ್ತೆ. ನನ್ನನ್ನು ಹಿಂಬಾಲಿಸಲು ಪ್ರತಿಲಿಪಿಯ ಲಿಂಕ್ ಕೆಳಗೆ ಕೊಟ್ಟಿದ್ದೀನಿ. ಪ್ರತಿಲಿಪಿಯಲ್ಲಿ ನನ್ನನ್ನು ಫಾಲೋ ಮಾಡಿ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸ್ತೀನಿ. ಥ್ಯಾಂಕ್ ಯು. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಾನು ಹಾಕೋ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.